ಎಲ್ಲರೂ ಕೂಡ ದೀಪಾವಳಿ ಹಬ್ಬದ ಸಂಭ್ರಮದಲ್ಲಿದ್ದಾರೆ. ಈ ಸಂಭ್ರಮದ ನಡುವೆ ಇಬ್ಬರಿಗೆ ಆಘಾತ ಆಗಿದೆ. ಬೆಂಗಳೂರಿನಲ್ಲಿ ಇಬ್ಬರಿಗೆ ಪಟಾಕಿಯಿಂದ ಅವಘಡ ಆಗಿದೆ ಎನ್ನುವಂಥದ್ದು ಗೊತ್ತಾಗಿದೆ. ಪಟಾಕಿ ಸುಡುವ ವೇಳೆ ಮಕ್ಕಳ ಕಣ್ಣಿಗೆ ಬಡಿದಿದೆ ಪಟಾಕಿ. 12ರಿಂದ 14 ವರ್ಷದ ಮಕ್ಕಳು ಗಾಯಗೊಂಡಿದ್ದಾರೆ. ಪಟಾಕಿ ಸಿಡಿಯುವ ವೇಳೆ ಇಬ್ಬರು ಮಕ್ಕಳನ್ನು ಕೂಡ ಮಿಂಟೋ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. ಬೆಳಕಿನ ಹಬ್ಬದಿಂದ ಇಬ್ಬರು ಮಕ್ಕಳ ಬಾಳಲ್ಲಿ ಕತ್ತಲು ಉಂಟಾಗಿದೆ. ದೀಪಾವಳಿ ಹಬ್ಬವನ್ನು ಸಂಭ್ರಮ ಸಡಗರದಿಂದ ಆಚರಿಸುವಂಥ ಸಂದರ್ಭದಲ್ಲಿ ಇಬ್ಬರಿಗೆ ಪಟಾಕಿಯಿಂದ ಗಾಯಗಳಾಗಿರುವಂಥದ್ದು. ಪಟಾಕಿ ಸುಡುವ ವೇಳೆ ಮಕ್ಕಳ ಕಣ್ಣಿಗೆ ಬಡಿದ್ಬಿಟ್ಟಿದೆ ಪಟಾಕಿ. ನಾವು ಕೇಳ್ಕೊಳ್ಳೋದಿಷ್ಟೇ, ಪಟಾಕಿಯನ್ನು ಹಚ್ಚುವಾಗ ಸ್ವಲ್ಪ ಜಾಗೃತಿಯನ್ನು ವಹಿಸಬೇಕಾದಂಥ ಮುನ್ನೆಚ್ಚರಿಕಾ ಕ್ರಮಗಳನ್ನು ವಹಿಸಿ. ಹೌದು, ದೀಪಾವಳಿ ಹಬ್ಬ ಬೆಳಕನ್ನು ಬೆಳಗಿ ಪಟಾಕಿಯನ್ನು ಸಿಡಿಸೋದು ಸಂಪ್ರದಾಯ, ಖುಷಿ. ಚಿಕ್ಕ ಪುಟ್ಟ ಮಕ್ಕಳು ಕೂಡ ಪಟಾಕಿಯನ್ನು ಹೊಡಿತಾರೆ, ಅವರಿಗೊಂಥರ ಖುಷಿ ಅದು. ಆದರೆ ಈ ಪಟಾಕಿಯನ್ನು ಸಿಡಿಸುವಾಗ ಕೂಡ ಸ್ವಲ್ಪ ಜಾಗೃತಿಯನ್ನು ವಹಿಸಿ. ಸರ್ ಇದು ಹಂಗಲ್ಲ, 200 ಅಡಿ ಹೈಟ್ ಹೋಗುತ್ತೆ. 200 ಅಡಿ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ ಸುನಿಲ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಭವ್ಯ, ಗಮನಿಸ್ತಾ ಇದ್ವಿ ಎಲ್ಲೆಲ್ಲೂ ಹಬ್ಬವನ್ನು ಸಂಭ್ರಮದಿಂದ ಆಚರಿಸ್ತಾ ಇದ್ದಾರೆ, ಆದರೆ ಬೆಂಗಳೂರಿನಲ್ಲಿ ಎಷ್ಟೆಲ್ಲ ಅವಘಡಗಳು ದಾಖಲಾಗಿವೆ? ಸಂಪತ್, ದೀಪಾವಳಿ ಹಬ್ಬಕ್ಕೂ ಮುಂಚೆನೇ ನಿನ್ನೆ ರಾತ್ರಿ ಇಬ್ಬರಿಗೆ ಗಾಯವಾಗಿರುವಂಥದ್ದು. ಒಬ್ಬ 12 ವರ್ಷದ ಬಾಲಕ, ಹಾಗೆಯೇ 14 ವರ್ಷ. ಈಗಾಗಲೇ ಮಿಂಟೋ ಆಸ್ಪತ್ರೆಯ ವೈದ್ಯರು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟನೆಯನ್ನು ಕೊಟ್ಟಿರುವಂಥದ್ದು. ಇವತ್ತಿಂದ ದೀಪಾವಳಿ ಹಬ್ಬದ ಸಂಭ್ರಮ. ಈಗಾಗಲೇ ಮಿಂಟೋ ಆಸ್ಪತ್ರೆಯಿಂದ ಕೂಡ ಕೆಲವೊಂದು ಸೂಚನೆಯನ್ನು ಕೊಡಲಾಗಿತ್ತು. ಪಟಾಕಿ ಅಂದರೆ ಸಿಡಿಸುವಾಗ ನಾವು ಯಾವ ರೀತಿ ಮುಂಜಾಗ್ರತೆಯನ್ನು ವಹಿಸಬೇಕಂತ. ಆದರೆ ನಿನ್ನೆ ರಾತ್ರಿ ಅಂದರೆ ಒಬ್ಬ ಹುಡುಗ ರಾಕೆಟ್ ಕಣ್ಣಿಗೆ ತಾಗಿರುವಂಥದ್ದು, ಮತ್ತೊಬ್ಬ ಪಿಸ್ತೂಲಿನಿಂದ ಪಟಾಕಿ ಹೊಡೆಯುವಾಗ ಕಣ್ಣಿಗೆ ತಾಗಿ ಸಣ್ಣ ಪುಟ್ಟ ಗಾಯಗಳಾಗಿ ಈಗಾಗಲೇ ಚಿಕಿತ್ಸೆಯನ್ನು ಕೂಡ ಮಿಂಟೋ ಆಸ್ಪತ್ರೆಯ ವೈದ್ಯರು ಕೊಟ್ಟಿರುವಂಥದ್ದು. ಪ್ರಮುಖವಾಗಿ ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ಪುಟ್ಟ ಮಕ್ಕಳನ್ನು ಪಟಾಕಿ ಸಿಡಿಸುವ ಸಂದರ್ಭದಲ್ಲಿ ಆದಷ್ಟು ಕಣ್ಣಿನ ಆರೈಕೆಯನ್ನು ಮಾಡಬೇಕಾಗುತ್ತೆ. ಆದರೆ ಎಲ್ಲೋ ಒಂದು ಕಡೆ ಸಿಲಿಕಾನ್ ಸಿಟಿಯಲ್ಲಿ ಕಳೆದ ವರ್ಷ ಕೂಡ 71 ಜನರಿಗೆ ಇದೇ ಮಿಂಟೋ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೂಡ ನೀಡಲಾಗಿತ್ತು. ಈ ಬಾರಿ ಇವತ್ತು ದೀಪಾವಳಿ ಹಬ್ಬದ ಸಂಭ್ರಮ ಶುರು, ಆದರೆ ನಿನ್ನೆ ರಾತ್ರಿ ಈ ಅವಘಡ ಒಂದು ಸಂಭವಿಸಿರುವಂಥದ್ದು. ಇಬ್ಬರು ಬಾಲಕರಿಗೆ ಕೂಡ ಈಗಾಗಲೇ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೂಡ ಕೊಡಲಾಗಿದೆ. ಪ್ರಮುಖವಾಗಿ ಪಟಾಕಿಯನ್ನು ಸಿಡಿಸುವ ಸಂದರ್ಭದಲ್ಲಿ ಮಕ್ಕಳ ಕಣ್ಣಿನ ಆರೈಕೆ ಬಹಳಷ್ಟು ಪ್ರಾಮುಖ್ಯತೆಯನ್ನು ಹೊಂದಿರುವಂಥದ್ದು. ಒಂದು ವೇಳೆ ಪಟಾಕಿ ಸಿಡಿಸುವ ಸಂದರ್ಭದಲ್ಲಿ ಕಣ್ಣಿಗೆ ಏನಾದರೂ ಚಸ್ಮಾ ಆಗಿರ್ಬೋದು, ಹಾಗೆಯೇ ದೂರದಲ್ಲಿ ಪಟಾಕಿಯನ್ನು ಇಟ್ಟು ಸಿಡಿಸೋದು ಬಹಳಷ್ಟು ಪ್ರಾಮುಖ್ಯತೆಯನ್ನು ಹೊಂದಿರುತ್ತೆ. ಯಾಕಂದರೆ ಪುಟ್ಟ ಮಕ್ಕಳ ಕಣ್ಣಿಗೆ ಪಟಾಕಿ ತಾಗಿದ ಸಂದರ್ಭದಲ್ಲಿ ಬಹಳಷ್ಟು ದೊಡ್ಡ ಮೇಜರ್ ಒಂದು ಆಗುತ್ತೆ. ಯಾಕಂದರೆ ಮಕ್ಕಳು ಬೆಳವಣಿಗೆ ಹಂತದಲ್ಲಿ ಮಕ್ಕಳ ಕಣ್ಣಿಗೆ ತಾಗಿದಾಗ ಅವುಗಳನ್ನು ಅಂದರೆ ಆದಷ್ಟು ಬೇಗ ಗುಣಮುಖ ಮಾಡಿಸೋದು ಬಹಳಷ್ಟು ಕಷ್ಟಕರವಾಗುತ್ತೆ ಅನ್ನೋದು ಈಗಾಗಲೇ ವೈದ್ಯರ ಒಂದು ಒಪಿನಿಯನ್ ಆಗಿದೆ. ಇವತ್ತು ಕೂಡ ಮಿಂಟೋ ಆಸ್ಪತ್ರೆಯ ಪ್ರಭಾರ ಅಧಿಕಾರಿ ಹೇಳಿದ್ದಿಷ್ಟು. ಯಾಕಂದರೆ ಸಿಲಿಕಾನ್ ಸಿಟಿಯಲ್ಲಿ ಈ ಹಿಂದೆ ಕೂಡ ಬಹುತೇಕ ಮಂದಿ ಇದೇ ರೀತಿಯಾಗಿ ಗಾಯಗೊಂಡು ತದನಂತರ ಆಸ್ಪತ್ರೆಗೆ ಬಂದು ಚಿಕಿತ್ಸೆಯನ್ನು ಪಡೆದು ಹೋಗಿದ್ದಾರೆ. ಆದರೆ ತದನಂತರ ಅವರ ದೃಷ್ಟಿದೋಷ ಬಹಳಷ್ಟು ಇರುವಂಥದ್ದು. ಸೊ ಆದಷ್ಟು ದೀಪಾವಳಿ ಹಬ್ಬದ ಸಂಭ್ರಮ ಪಡಿ, ಆದರೆ ಪಟಾಕಿ ಹಚ್ಚುವಾಗ ಆದಷ್ಟು ಅಂದರೆ ಜಾಗೃತರಾಗಿರಿ ಅನ್ನೋದು ಜೀ ಕನ್ನಡದ ಕಳಕಳಿ ಕೂಡ. ಸಂಪತ್, ಥ್ಯಾಂಕ್ ಯು ಭವ್ಯ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.